ನನಿ ತಾನಿ ನನಿ ತಂದಾನೇ ನನಿ ತಾನ. ರೈತ ಬಾಂಧವರಿಗೆ ನಮಸ್ಕಾರ. ಈ ದಿನ ಬುಧವಾರ ಎಂದಿನಂತೆ ಮೊದಲಿಗೆ ಕೃಷಿ ದರ್ಶನದಲ್ಲಿ ನೇರ ಫೋನ್ ಕಾರ್ಯಕ್ರಮ, ಆನಂತರ ಕೃಷಿ ವಾರ್ತೆ ಪ್ರಸಾರವಾಗಲಿದೆ. ಮೊದಲಿಗೆ ತಮ್ಮೆಲ್ಲರಿಗೆ ಈ ನೇರ ಫೋನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೇಷ್ಮೆ ನಮ್ಮ ರಾಜ್ಯದ ಒಂದು ಪ್ರಮುಖ ಕೃಷಿ ಆಧಾರಿತ ಉದ್ದಿಮೆ. ಮೊದಲೆಲ್ಲ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿದ್ದ ರೇಷ್ಮೆ ಈ ದಿನ ಬೇರೆ ಪ್ರದೇಶಗಳಿಗೂ ಸಹ ವ್ಯಾಪಕವಾಗಿ ವಿಸ್ತಾರವಾಗ್ತಾ ಇದೆ. ಹಿಪ್ಪು ನೇರಳೆ ಕೃಷಿಯಿಂದ ಹಿಡಿದು ಅಂದದ ರೇಷ್ಮೆ ವಸ್ತ್ರದವರೆಗೆ ವಿವಿಧ ಹಂತಗಳಲ್ಲಿ ಈ ಒಂದು ಉದ್ದಿಮೆ ಹರಡಿಕೊಂಡಿದೆ. ಈ ಎಲ್ಲ ಹಂತಗಳಲ್ಲಿ ಹುಳು ಸಾಕಾಣಿಕೆ ಪ್ರಮುಖ ಹಂತವಾಗಿದೆ. ಈ ಹಂತವನ್ನು ಸಹ ಚಾಕಿ ಹುಳು ಸಾಕಾಣಿಕೆ, ಪ್ರೌಢಾವಸ್ಥೆಯ ಹುಳು ಸಾಕಾಣಿಕೆ, ಗೂಡು ಕಟ್ಟುವ ಹಂತದಲ್ಲಿ ಹುಳು ಸಾಕಾಣಿಕೆ ಅಂಥೇಳಿ ವಿವಿಧ ಹಂತಗಳಾಗಿ ನಾವು ಮರು ವಿಂಗಡಣೆ ಸಹ ಮಾಡ್ಬೋದಾಗಿದೆ. ಮೂಲತಃ ತಮ್ಮೆಲ್ಲರಿಗೂ ಗೊತ್ತಿದೆ, ರೇಷ್ಮೆ ಹುಳುಗಳು ಬಹಳ ಮೃದುವಾದ ದೇಹ ರಚನೆಯನ್ನು ಸೂಕ್ಷ್ಮವಾದ ಜೀವಿಗಳಾಗಿವೆ. ಹಾಗಾಗಿ ಈ ಎಲ್ಲ ಹಂತಗಳಲ್ಲಿಯೂ ಬೇಸಿಗೆ ಕಾಲದಲ್ಲಿ ಇವುಗಳ ನಿರ್ವಹಣೆ ನಿಜಕ್ಕೂ ನಮ್ಮ ಕೃಷಿಕರಿಗೆ ಒಂದು ಸವಾಲು ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಬೇಸಿಗೆಯಲ್ಲಿ ರೇಷ್ಮೆ ಹುಳುಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕಾಗುತ್ತೆ, ಅದರಲ್ಲೂ ಉಷ್ಣಾಂಶ ಮತ್ತು ತೇವಾಂಶ ನಿಯಂತ್ರಣ, ಸಾಕಾಣಿಕಾ ಮನೆಗಳಲ್ಲಿ ಕೆಲವು ಮಾರ್ಪಾಟುಗಳು, ಆಹಾರ ಪೂರೈಕಾ ವಿಧಾನಗಳು, ರೋಗ ನಿರ್ವಹಣೆ ಇತ್ಯಾದಿ ಹಲವು ವಿಷಯಗಳ ಬಗ್ಗೆ ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಳ್ಳಿಕ್ಕೆ ತಲಘಟ್ಟಪುರದಲ್ಲಿರುವ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ CS ಗುರುರಾಜ್ ರವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರು ಡಾಕ್ಟರ್ ಗುರುರಾಜ್ ರವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 080 2354 2599 2354 2699. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ. ಇಂದಿನ ವಿಷಯ ಅಂತ ಹೇಳಿದರೆ ಬೇಸಿಗೆಯಲ್ಲಿ ರೇಷ್ಮೆ ಹುಳುಗಳ ನಿರ್ವಹಣೆ, ಈ ಕುರಿತಾಗಿ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಗುರುರಾಜ್ರವರಿಗೆ ಎಲ್ಲ ರೈತ ಬಾಂಧವರ ವತಿಯಿಂದ ಆತ್ಮೀಯ ಸ್ವಾಗತ. ಗುರುರಾಜ್ ಅವರೇ, ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದರೆ, ಪ್ರಾಯಶಃ ನಮ್ಮೆಲ್ಲರಿಗೂ ಗೊತ್ತಿದೆ, ಈ ಬಾರಿ ಬೇಸಿಗೆ ದಿನದಿಂದ ದಿನಕ್ಕೆ ತನ್ನ ತೀಕ್ಷ್ಣತೆ ಹೆಚ್ಚಾಗ್ತಾ ಇದೆ. ಈ ಒಂದು ಹಂತದಲ್ಲಿ ಸಾಮಾನ್ಯವಾಗಿ ತಾಪಮಾನ ಹೆಚ್ಚಾದಾಗ ಈ ಹುಳುಗಳು, ಅದರಲ್ಲೂ ಭಾಳ ಸೂಕ್ಷ್ಮವಾದಂತಹ ಹುಳುಗಳು, ಇವುಗಳ ಚಟುವಟಿಕೆ ಯಾವ ರೀತಿ ವಿಭಿನ್ನವಾಗುತ್ತೆ, ಇದರಿಂದ ಆಗ್ತಕ್ಕಂಥ ತೊಂದರೆಗಳು ಏನೇನು ಅಂತೇಳಿ. ಖಂಡಿತ ರಘುಪ್ರಸಾದ್ ಅವರೇ, ಬೇಸಿಗೆ ಅಂದ ತಕ್ಷಣ ನಮಗೆ ಗೊತ್ತಿದೆ, ಉಷ್ಣಾಂಶ ಜಾಸ್ತಿ ಆಗುತ್ತೆ, ತೇವಾಂಶ ಕಡಿಮೆ ಆಗುತ್ತೆ, ಗಾಳಿಯ ಒಂದು ಸಂಚಾರನೂ ಕಡಿಮೆ ಆಗುತ್ತೆ. ಹೀಗಾಗಿ ಪ್ರಾಣಿಗಳಿಂದ ಹಿಡ್ಕೊಂಡು ಮನುಷ್ಯರಿಗೂ ಎಲ್ಲರ ಮೇಲೂ ಬೇಸಿಗೆ ಒಂದು ಪರಿಣಾಮ ಇರುತ್ತೆ. ರೇಷ್ಮೆ ಹುಳು ಭಾಳ ಸೂಕ್ಷ್ಮವಾಗಿರೋಂಥ ಒಂದು ಜೀವಿ ಅದು. ಇದರ ಒಂದು ದೈಹಿಕ ಕ್ರಿಯೆ ವಾತಾವರಣದ ಉಷ್ಣಾಂಶ ಮತ್ತು ತೇವಾಂಶದ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ಯಾವುದೇ ರೀತಿ ಪ್ರತಿಕೂಲವಾದಂಥ ಒಂದು ಬೆಳವಣಿಗೆ ಮಾರ್ಪಾಡಾದರೂ ಕೂಡ ಅದರಿಂದ ನೇರವಾಗಿ ಹುಳುಗಳ ಒಂದು ಜೈವಿಕ ಒಂದು ಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಇದರಲ್ಲಿ ಇರುವಂಥ ಒಂದು ವಿಶೇಷತೆ ನೋಡ್ಕೋಬೇಕು. ಚಾಕಿ ಹುಳುಗಳಿಗೆ ಹೋಲಿಸಿದ್ರೆ ಬೆಳೆದ ಹುಳುಗಳ ಒಂದು ಸೂಕ್ಷ್ಮತೆ ಇನ್ನೂ ತೀವ್ರವಾಗಿರುತ್ತೆ. ಚಾಕಿ ಹುಳುಗಳಿಗೆ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗಿರಬೇಕಾಗತ್ತೆ, ಆದರೆ ಬೆಳೆದ ಹುಳುಗಳಿಗೆ ಉಷ್ಣಾಂಶದ ಒಂದು ಹಂತ ಒಂದು ಕಡಿಮೆ ಬೇಕಾಗುತ್ತೆ. ಅದೇ ರೀತಿ ಒಂದು ತೇವಾಂಶದ ಒಂದು ನಿರ್ವಹಣೆ ಕೂಡ ಬಹಳ ಮುಖ್ಯ. ಇದೆರಡನ್ನೂ ಬಹಳ ಸುಲಭವಾಗಿ, ಬಹಳ ಸರಳವಾಗಿ ರೈತರು ತಮ್ಮ ಮನೆಯಲ್ಲಿರುವಂಥ ಉಪಕರಣಗಳನ್ನೇ ಬಳಸಿಕೊಂಡು ಮಾರ್ಪಾಡು ಮಾಡಿಕೊಂಡು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಸ್ಥಳೀಯವಾಗಿ ಸಿಕ್ಕುವಂಥ ಒಂದು ವಸ್ತುಗಳನ್ನೇ ಬಳಸಿಕೊಂಡು ನಿರ್ವಹಣೆ ಮಾಡೋದು ಬಹಳ ಸುಲಭವಾಗಿ ಮಾಡಬಹುದು. ಆ ಮಾಡುವಂಥ ಒಂದು ತಂತ್ರಜ್ಞಾನನೂ ಅಳವಡಿಸ್ಕೋಬೇಕಾಗುತ್ತೆ, ಕಲಿಬೇಕಾಗುತ್ತೆ. ಇದು ಒಂದು ಈ ಹುಳುಗಳ ಮೇಲೆ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ ಈ ತಾಪಮಾನ? ನೋಡಿ, ಒಂದ್ಸಲಿ ಜಾಸ್ತಿ ತಾಪಮಾನ ಜಾಸ್ತಿ ಆಗಿದ ತಕ್ಷಣನೇ ದೈಹಿಕವಾಗಿರುವಂಥ ಕ್ರಿಯೆ ಕೂಡ ಜಾಸ್ತಿ ಆಗುತ್ತೆ. ತಮಗೆ ಗೊತ್ತಿರ್ಬೋದು, ರೇಷ್ಮೆ ಹುಳುಗಿಗೆ ಸುಮಾರು ಬೆಳೆದ ಹುಳುಗಳ ಒಂದು ಇದು ಸುಮಾರು 90% ಹೆಚ್ಚು ಸೊಪ್ಪನ್ನು ಅದು ತಿನ್ನುತ್ತದೆ. ಚಾಕಿ ಹಂತದ ಬಿಟ್ಟು ಬೆಳೆದ ಹುಳುಗಳ ಹಂತದಲ್ಲಿ ಒಟ್ಟು ಹಂತದಲ್ಲಿ ಆಹಾರ ಶೇಖರಣೆ 90% ತಿನ್ನುತ್ತದೆ.
ಈ ರೀತಿ ತಿನ್ನೋದ್ರಿಂದ 130% ಹೆಚ್ಚಾಗಿ ಅದು ದೈಹಿಕವಾಗಿ ಒಂದು ಗಾತ್ರ ಜಾಸ್ತಿ ಆಗುತ್ತೆ. ಸುಮಾರು 125ರಷ್ಟು ಹೆಚ್ಚಾಗಿ ತೂಕ ಜಾಸ್ತಿ ಆಗುತ್ತೆ. ಮತ್ತೆ ನಾವು ಸಿಲ್ಕ್ ಲ್ಯಾಂಡ್ ಅಂತೀವಿ, ರೇಷ್ಮೆ ಒಂದು ಗ್ರಂಥಿ ಯಾವ ಥರ ಇದೆಯಲ್ಲ ಅದು 1000 ಪಟ್ಟು ಬೆಳವಣಿಗೆನಲ್ಲಿ ಕಾಣುತ್ತೆ. ಇಷ್ಟು ತೀಕ್ಷ್ಣವಾದಂತಹ ಒಂದು ಚಟುವಟಿಕೆಗಳು ಆಗೋದ್ರಿಂದ ಸಣ್ಣದಾಗಿರುವಂತಹ ಏರ್ಪೇರುಗಳನ್ನು ಬಹಳ ಗಂಭೀರವಾಗಿ ಪರಿಣಾಮ ಬೀರುತ್ತೆ ಅಂತೇಳಿ. ಅದರಲ್ಲೂ ತಾವು ಹೇಳ್ತಾ ಇದ್ರಿ ಈ ಚಾಕಿ ಹುಳುಗಳ ಸಾಕಾಣಿಕೆಯಲ್ಲಿ ಅಷ್ಟೇನು ಪರಿಣಾಮ ಬೀರಲ್ಲ ಅಂತೇಳಿ. ಆದಾಗ್ಯೂ ಸಹ ಈ ಒಂದು ಹಂತದಲ್ಲಿ ಯಾವ ಒಂದು ಈ ತಾಪಮಾನ ನಿರ್ವಹಣಾ ಕ್ರಮಗಳನ್ನು ನಮ್ಮ ಕೃಷಿಕರು ಕೈಗೊಳ್ಳಬೇಕಾಗುತ್ತೆ? ಚಾಕಿ ಕೂಡ ತೇವಾಂಶ ಮತ್ತು ಉಷ್ಣಾಂಶಗೆ ಬೇಕಾಗುತ್ತೆ. ಅದಕ್ಕೂ ಬೆಳೆದ ಹುಳುಗಳು ಹೋಲಿಸಿದಾಗ ಕಡಿಮೆ ಬೇಕಾಗುತ್ತೆ. ಆದರೆ 28-29 ಡಿಗ್ರಿ ಸೆಂಟಿಗ್ರೇಡ್ ತುಂಬ ಸೂಕ್ತವಾಗಿರುವಂಥ ಒಂದು ಉಷ್ಣಾಂಶ. 30ಕ್ಕಿಂತ ಜಾಸ್ತಿ ಹೋಯಿತು ಅಂದರೆ ಅದರಿಂದ ಪ್ರತಿಕೂಲವಾದಂಥ ಪರಿಣಾಮ ಬೀರುತ್ತೆ. ಅದರಿಂದ ಚಾಕಿ ಹಂತದಲ್ಲೂ ಕೂಡ 28-29ರಲ್ಲೇ ನಿರ್ವಹಣೆ ಮಾಡಬೇಕಾದ ಒಂದು ಅವಶ್ಯಕತೆ ನಮ್ಮಲ್ಲಿ ಇರುತ್ತೆ. ಇನ್ನು ನಾವು ಪ್ರೌಢಾವಸ್ಥೆಗೆ ಬಂದಿದ್ದೆ ಆದರೆ ಈಗ ನಾವು 2ನೇ ಜ್ವರದ ನಂತರ ಇಲ್ಲಿ ಹೆಚ್ಚು ಪರಿಣಾಮ ಬೀರುತ್ತೆ. ಇನ್ನೂ ಹೆಚ್ಚು ಪರಿಣಾಮ ಅಲ್ಲಿ ಇನ್ನೂ ಕಡಿಮೆ ಆಗುತ್ತೆ. ಇಲ್ಲಿ ಯಾವ ನಿರ್ವಹಣೆಯನ್ನು ಕೈಗೊಳ್ಳಬೇಕಾಗುತ್ತೆ? ಇನ್ನೂ ಕಡಿಮೆ ಬೇಕಲ್ಲಿ. ಅಲ್ಲಿ 25-26 ಡಿಗ್ರಿ ಬೇಕಾಗುತ್ತೆ. ಸಾಮಾನ್ಯವಾಗಿ ಉಷ್ಣಾಂಶ ಜಾಸ್ತಿ ಮಾಡೋದು ಬಹಳ ಸುಲಭ. ಅದು ಉಷ್ಣಾಂಶ ಕಡಿಮೆ ಮಾಡೋದಿದೆಯಲ್ಲ ಬಹಳ ಖರ್ಚಾಗುವಂತ ಒಂದು ಕ್ರಿಯೆ ಅದು. ಉಷ್ಣಾಂಶ ಜಾಸ್ತಿ ಮಾಡಬೇಕು ಅಂದ್ರೆ ಒಂದೇನೋ ಒಂದು ಸ್ವಲ್ಪ ಒಂದು ಹೀಟರ್ ಹಾಕಿದ್ರೆ ಕಡಿಮೆ ಮಾಡೋದು ಬಹಳ ಕಷ್ಟ. ಹೌದು, ಅದಕ್ಕೆ ತುಂಬಾ ಖರ್ಚಾಗುತ್ತೆ ಅದಕ್ಕೆ. ಹಾಗಾಗಿ ಇರುವಂತಹ ಸಲಕರಣೆಗಳನ್ನ ಬಳಸ್ಕೊಂಡು ನಿರ್ವಹಣೆ ಮಾಡಬೇಕಾಗಿರೋದು ಬಹಳ ಮುಖ್ಯ. ಇನ್ನು ನಾವು ಗೂಡು ಕಟ್ಟುವ ಹಂತಕ್ಕೆ ಬಂದಿದ್ದೆ ಆದರೆ ಪ್ರಾಯಶಃ ಈ ಗೂಡಿನ ಗುಣಮಟ್ಟ ರೇಷ್ಮೆ ಹುಳುಗಳ ಆಹಾರದ ಮೇಲೆ ಸಾಕಷ್ಟು ಅವಲಂಬಿತ ಆಗಿರುತ್ತೆ. ಹೌದು. ಹಾಗಾಗಿ ಈ ಒಂದು ಹಂತದಲ್ಲಿ ಈ ಒಂದು ಉಷ್ಣಾಂಶ ತೇವಾಂಶ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ? ಗೂಡು ಕಟ್ಟುವ ಹಂತದಲ್ಲಿ ಉಷ್ಣಾಂಶ ಮತ್ತು ತೇವಾಂಶ ಮತ್ತು ಗಾಳಿ ಸಂಚಾರ ಇದು ಬಹಳ 3 ಮುಖ್ಯ. ಅದರಲ್ಲಿ ಸಾಮಾನ್ಯವಾಗಿ ರೈತರಲ್ಲಿ ನಾವು ನೋಡೋದೇನಂತಂದರೆ ಅದು ನಮ್ಮ ಒಂದು ಪಾರಂಪರಿಕವಾಗಿರುವಂಥ ಒಂದು ಸ್ಥಳಗಳಲ್ಲಿ ಕೋಲಾರ ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಸಾಂಪ್ರದಾಯಿಕವಾಗಿರುವಂಥ ಪ್ರದೇಶಗಳಲ್ಲಿ ರೈತರ ಇನ್ನೂ ಕೆಲವೊಂದು ರೈತರು ಆ ಒಂದು ಅಭ್ಯಾಸ ಇಟ್ಕೊಂಡಿದೆ. ಏನಂದರೆ ಚಂದ್ರಿಕೆಗಳನ್ನ ಬಿಸಿಲಲ್ಲಿಡುವಂಥದ್ದು, ನೆರಳಲ್ಲಿಡುವಂಥದ್ದು, ಹೊರಗಡೆ ತಂದಿರುವಂಥದ್ದು. ಆ ಹೊರಗಡೆ ಯಾವಾಗ ನಾವು ತರ್ತೀವೋ ಆಗ ಹೊರಗಡೆ ಇರುವಂಥ ವಾತಾವರಣ ನೇರವಾಗಿ ಹುಳುಗಳ ಮುಂದೆ ದೈಹಿಕ ಕ್ರಿಯೆ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರೇಷ್ಮೆ ಚಂದ್ರಿಕೆಗಳನ್ನ, ಗೂಡು ಹಣ್ಣುಳ ಬಿಟ್ಟಂಥ ಚಂದ್ರಿಕೆಗಳನ್ನ ನಾವು ಹೊರಗಡೆ ತರಬಾರ್ದು. ಅದು ಒಂದು ನೆರಳಾಗಿರುವಂಥ ಒಂದು ಸ್ಥಳದಲ್ಲಿರಬೇಕು, ಗಾಳಿ ಸಂಚಾರ ಚೆನ್ನಾಗಿರಬೇಕು, ಆದಷ್ಟು ಉಷ್ಣಾಂಶ ಮತ್ತು ತೇವಾಂಶ ಒಂದು ನಿರ್ದಿಷ್ಟವಾದ ಒಂದು ಪ್ರಮಾಣದಲ್ಲಿ ಇರುವಂಥದ್ದು ಹೆಚ್ಚು ಸೂಕ್ತ ಅಂತೇಳಿ. ಇದೀಗ ಒಂದು ದೂರವಾಣಿ ಕರೆ ಇದೆ. ಚಿಕ್ಕಬಳ್ಳಾಪುರದಿಂದ ಸೀನಪ್ಪ ಅವರು ಕರೆ ಮಾಡಿದ್ದಾರೆ. 4-5 ದಿವಸದೊಳಗಡೆ 4ನೇ ಹಂತದ ಮೇಲೆ ಎಲ್ಲ ಕೆಂಪು ನಚ್ಚಿ ಬರ್ತದೆ. ಕಾರಣ ಏನು ಅಂತಂದೇಳಿ ಕೆಂಪು ಬಣ್ಣಕ್ಕೆ ಹುಳುಗಳು ತಿರುಗ್ತಾ ಇವೆ ಅಂತೇಳಿ. ಸೀನಪ್ಪ ಅವರೇ, ಯಾವ ತಳಿ ಬಳಸ್ತಾ ಇದ್ದೀರಾ ನೀವು? ಸರ್ ನಾವು CSR. ಅಂದರೆ ಒಂದು ಬಯೋಲ್ಟೈನ್ ತಳಿನೇ ನೀವು ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಬಯೋಲ್ಟಿನ್ ಅಲ್ಲ ಸರ್, ಇದು ಮಾಮೂಲಿ ಗೂಡೆ. ಯಾವಾಗ ಹಾಕೋದು ನಾವು ಮಿಶ್ರ ತಳಿ ಸರ್. ಸರಿ. ಈಗ ನೋಡಿ, ಬೇಸಿಗೆನಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ರೋಗ. ಈ ಒಂದು ಸಪ್ಪೆ ರೋಗ ಅಂತ ಯಾವುದು ನೀವು ಬರ್ತಿರೋದು ಅಂದರೆ ಸಪ್ಪೆ ರೋಗ, ಕೆಂಚು ರೋಗ, ಇದೆಲ್ಲ ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಬರುವಂಥ ಒಂದು ರೋಗ, ಹೆಚ್ಚಾಗಿ ಕಂಡು ಬರುವಂಥದ್ದು. ಇದು ಸಾಮಾನ್ಯವಾಗಿ ಯಾವಾಗ ಬರುತ್ತೆ ಅಂತಂದರೆ ಉಷ್ಣಾಂಶ ಜಾಸ್ತಿ ಆದಾಗ ಮತ್ತು ನಿಮ್ಮ ಮನೆಯಲ್ಲಿ ಗಾಳಿ ಸಂಚಾರ ಇಲ್ಲದೆ ಇದ್ದಾಗ ಇದರ ಒಂದು ಪ್ರಭಾವ ಜಾಸ್ತಿ ಇರುತ್ತೆ. ಉಷ್ಣಾಂಶ ಯಾವ ಥರ ನೀವು ಕಡಿಮೆ ಮಾಡಬೇಕು ಅಂತ ಹೇಳ್ತೀನೋ ಅದೇ ರೀತಿ ಗಾಳಿ ಸಂಚಾರಕ್ಕೂ ಚೆನ್ನಾಗಿ ಅನುವು ಮಾಡಿಕೊಡಿ. ಯಾಕಂದರೆ ಗಾಳಿ ಸಂಚಾರ ಕಡಿಮೆ ಆಯಿತು ಅಂತಂದರೆ ಹೌದು, ಈಗ ತಾನೇ ಹೇಳ್ತಾ ಇದ್ದೆ ನಾನು, ಬೆಳವಣಿಗೆನಲ್ಲಿ ಅಷ್ಟು ಹೆಚ್ಚಾಗಿ ಬೆಳವಣಿಗೆ ನಡೀತಾ ಇರುತ್ತೆ ದೈಹಿಕ ಕ್ರಿಯೆಯಲ್ಲಿ. ಆ ಟೈಮಲ್ಲಿ ಹೆಚ್ಚು ಗಾಳಿ ಬೇಕಾಗುತ್ತೆ ಅದಕ್ಕೆ. ನೀವು ಆ ಟೈಮಲ್ಲಿ 5 ದಿನದಲ್ಲಿ ಬಿಸಿ ಗಾಳಿಯಿಂದ ಹೌದು. ಇದೊಂದು ಎಲ್ಲರಲ್ಲೂ ಇರುವಂಥ ಒಂದು ಅಭ್ಯಾಸ ಏನಂದರೆ ಬೆಳೆದ ಹುಳುಗಳಿಗೆ ಬಿಸಿ ಗಾಳಿ ಬರಬಾರ್ದು ಅಂತ ಕಿಟಕಿ ಬಾಕಲ್ಗಳನ್ನ ನಾವು ಬಂದ್ ಮಾಡಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಗಾಳಿ ಸಂಚಾರ ಇರಬಾರ್ದು ಅಂತ, ಬಿಸಿಲು ಬೀಳಬಾರ್ದು ಅಂತ. ಅದರಿಂದ ಏನಾಗುತ್ತೆ, ಮನೆ ಒಳಗಡೆ ಕಾರ್ಬನ್ ಡೈಆಕ್ಸೈಡು ಕಾನ್ಸಂಟ್ರೇಷನ್ ಏನು ಪ್ರಮಾಣ ಇದೆಯಲ್ಲ ಅದಾಗಲಿ, ಅಮೋನಿಯಾ ಪ್ರಮಾಣ ಆಗಲಿ ಅಥವಾ ಕಾರ್ಬನ್ ಮಾನಾಕ್ಸೈಡ್ ಪ್ರಮಾಣ ಆಗಲಿ ಜಾಸ್ತಿ ಆಯಿತು ಅಂತಂದರೆ ಆಗ ಈ ಒಂದು ರೋಗಗಳೆಲ್ಲ ಬರೋಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಚೆನ್ನಾಗಿ ಧನ್ಯವಾದಗಳು. ಇದೀಗ ನಾವು ಚರ್ಚೆ ಮಾಡುವಾಗ ತಾವು ಹೇಳ್ತಾ ಇದ್ರಿ ಆದಷ್ಟು ನಮ್ಮ ಮನೆಗಳಲ್ಲಿ ಈ ತೇವಾಂಶ ಹೆಚ್ಚಿರುವ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಯಾವ ವಿಧಾನಗಳನ್ನು ನಮ್ಮ ಕೃಷಿಕರು ಅನುಸರಿಸುವುದು ಸೂಕ್ತ ಅಂತೇಳಿ? ತೇವಾಂಶ ಈಗ ನಮಗೆ ರೇಷ್ಮೆ ಹುಳುಗಳಿಗೆ ಪೂರ್ಣವಾದಂಥ ಒಂದು ನೀರಿನ ಅವಶ್ಯಕತೆ ಸೊಪ್ಪಿಂದಾನೇ ಬರುವಂಥದ್ದು. ಸೊಪ್ಪಿಂದ ಬರುವಂಥ ತೇವಾಂಶನೇ ಮನೆ ಒಳಗಡೆನೂ ಇರುವಂಥದ್ದು.
ಅದು ಸಾಕಾಗೋದಿಲ್ಲ. ಯಾಕಂದರೆ ಅದು ಸಾಕಾಗಲ್ಲ ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಯಾವಾಗ ಸೊಪ್ಪು ಬಾಡ್ತಾ ಇರುತ್ತೋ ಆಗ ನಮಗೆ ಗೊತ್ತಾಗಬೇಕು ಏನಂದರೆ ತೇವಾಂಶ ಕಡಿಮೆ ಆಗಿದೆ ಅಂತ. ಆವಾಗ ನಾವು ಬೇಕಾಗಿರುವಂಥದ್ದನ್ನ ಒಂದು ಕಿಟಕಿಗಳಿದ್ದರೆ ಅದಕ್ಕೆ ಒಂದು ಪರದೆ ಹಾಕಿ ಆ ಪರದೆನ ಮೇಲೆ ನೀರು ಚಿಮುಕಿಸುವಂಥ ಪದ್ಧತಿ ಆಗಲಿ, ಅಥವಾ ನೀರಿನ ಒಂದು ಇದನ್ನು ಒಂದು ಮರಳಿನ ಒಂದು ಇದಾಕಿ ಅದ್ರ ಮೇಲೆ ನೀರು ಚಿಮುಕಿಸೋದಾಗಲಿ ಇವನ್ನೆಲ್ಲನೂ ಮಾಡೋದು ಸಾಧ್ಯತೆ ಇದೆ. ಇದು ಬಹಳ ಮುಖ್ಯವಾಗಿ ಮಾಡಬೇಕು, ನಿರ್ವಹಿಸಬೇಕು. ಅದನ್ನೇ ಅಂದರೆ ಆ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಪೂರ್ತಿಯಾಗಿ ಏನಾಗ್ತಾ ಇದೆ ಅಂತ ಒಂದು ಮನವರಿಕೆ ರೈತರಲ್ಲಿ ಇರಬೇಕು. ರೈತರು ಏನೋ ಅನುಗುಣವಾಗಿ ಸಣ್ಣ ಸಣ್ಣ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಇದೀಗ ರಾಯಚೂರಿನಿಂದ ಬಸವರಾಜ್ ಅವರು ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ. ಬಸವರಾಜ್, ನಿಮ್ಮ ಟಿವಿ ವಾಲ್ಯೂಮ್ ದಯವಿಟ್ಟು ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಕೇಳಿ, ಪ್ರಶ್ನೆ ಕೇಳಿ. ಹೇಳಿ ಸರ್. ತಮ್ಮ ಪ್ರಶ್ನೆ ಕೇಳಿ. ಹಲೋ, ನಾವು ಕೌತಾಳದಿಂದ ಮಾತಾಡೋದು. ಕೇಳಿ, ಪ್ರಶ್ನೆ ಕೇಳಿ. ಈಗ ಏನಿದೆ ಅಂದ್ರೆ ನಮ್ದು ಹೊಸದು ಈಗ ಮಾಡ್ತಾ ಇಕ್ಕತ್ತ ಬೆಳೆ. ಈಗ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಟೆಂಪರೇಚರ್ ಜಾಸ್ತಿ. ರಾಯಚೂರು ಅಂದ್ರೆ ಹೆಚ್ಚಿನ ಉಷ್ಣಾಂಶ ಜಾಸ್ತಿನೇ ಅಲ್ಲಿ ಜಾಸ್ತಿ ಇದೆ. ಅದಕ್ಕೆ ಈಗ ಬೆಳೆ ಮಾಡೋದ ಬಿಡೋದಂತ ಕನ್ಫರ್ಮ್ ಮಾಡ್ಕೊಂಡು ಇವು ಚಾಕಿಗಳ ತರಿಸಿದ್ದೀವಿ. ಅದ್ರ ಸಲುವಾಗಿ ಏನ್ ಮಾಡೋದಂತ. ಬಸವರಾಜ್ ಅವರೇ, ನೀವು ಇರುವಂಥ ಪ್ರದೇಶ ನಿಮ್ಗೆ ಗೊತ್ತಿದೆ, ಹೊಸ ಪ್ರದೇಶ ಅದು. ರಾಯಚೂರಲ್ಲಿರುವಂಥ ಒಂದು ಉಷ್ಣಾಂಶ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು, ರಾಯಚೂರಲ್ಲಿ ಯಾವ ಥರ ಉಷ್ಣಾಂಶ ಇರುತ್ತೆ ಅಂತ. ಆ ಒಂದು ಉಷ್ಣಾಂಶದಲ್ಲಿ ನೀವು ಹುಳು ಸಾಕಾಣಿಕೆ ಮಾಡೋದು ನಿಜವಾಗ್ಲೂ ಸ್ವಲ್ಪ ಕಷ್ಟಕರವಾಗಿರುವಂಥದ್ದೇ. ಆದರೆ ಅದು ಸಾಧ್ಯ ಇದೆ. ಹೇಗೆ ಅಂತಂದರೆ ನಿಮ್ಮ ಮನೆ ಒಳಗಡೆ ಎಷ್ಟು ಉಷ್ಣಾಂಶ ಇದೆ ಅನ್ನೋದನ್ನು ನೀವು ಸರಿಯಾಗಿ ಅಳತೆ ಮಾಡ್ಕೋಬೇಕು. ಒಂದು ಟೆಂಪ್ರೇಚರ್ ಥರ್ಮಾಮೀಟ್ರ್ ಇಟ್ಕೊಂಡು ಎಷ್ಟು ಇದೆ ನಿಮ್ಮಲ್ಲಿ. ಯಾಕೆಂದರೆ ನಾವು ಸಾಮಾನ್ಯವಾಗಿ ಹೊರಗಡೆ ಇರುವಂಥ ಉಷ್ಣಾಂಶದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅಲ್ಲಿ 42 ಇದೆ, 40 ಡಿಗ್ರಿ ಇದೆ ಅಂತ ಮಾತಾಡ್ತಿರ್ತೀವಿ. ಆದರೆ ಮನೆ ಒಳಗಡೆ ಎಷ್ಟಿದೆ ಅನ್ನೋದನ್ನು ನೋಡಬೇಕು. ಮನೆ ಒಳಗಡೆ ಎಷ್ಟಿದೆ ಅಂತ ನೀವು ನೋಡಿಕೊಂಡು ಅದು ಸುಮಾರು 30-32 ಇತ್ತು ಅಂದರೆ ಖಂಡಿತವಾಗ್ಲೂ ರೇಷ್ಮೆ ಹುಳು ಸಾಕಾಣಿಕೆ ನೀವು ಮಾಡ್ಬೋದು. ಯಾಕಂದರೆ ಅಲ್ಲಿಂದ ನೀವು ನಿರ್ವಹಣೆ ಮಾಡೋದು ಸುಲಭ ಆಗುತ್ತೆ. ತುಂಬ ಜಾಸ್ತಿ ಆಯಿತು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ ತುಂಬ ಹೆಚ್ಚಾಗಿರುವಂಥ ಒಂದು ಉಷ್ಣಾಂಶ ಇರುವಂಥ ವೇಳೆಯಲ್ಲಿ ಹುಳು ಸಾಕಾಣಿಕೆ ಮಾಡೋದನ್ನು ನಿಲ್ಲಿಸ್ತಾರೆ. ಅಂದರೆ ಅದಕ್ಕೊಂದು ರೇರಿಂಗ್ ಹಾಲಿಡೇ ಅಂತಾರೆ, ಒಂದು ರಜೆ ಕೊಡುವಂಥ ಒಂದು ಪದ್ಧತಿ. ಇದರಿಂದ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಭಾಳ ಉಪಯೋಗ ಆಗುತ್ತೆ. ಏನು ಅಂತಂದರೆ ರೋಗಾಣುಗಳ ಸಂಖ್ಯೆ ತನ್ನಷ್ಟು ತಾನೇ ಕಡಿಮೆ ಆಗುತ್ತೆ. ಈಗ ನಾವು ವರ್ಷಕ್ಕೆ 5 ಬೆಳೆ ತೊಗೋಬೇಕು. 5 ಬೆಳೆನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದರೆ ಉಷ್ಣಾಂಶ ಜಾಸ್ತಿ ಇರುವಂಥ ಒಂದು ವೇಳೆಯಲ್ಲಿ ರೇರಿಂಗ್ನ ನಾವು ಅವಾಯ್ಡ್ ಮಾಡ್ಬೋದು. ಆ ಒಂದು ಅಭ್ಯಾಸನ ನಾವು ಒಂದು ಸರಿಯಾಗಿ ಅದನ್ನು ನಿರ್ವಹಣೆ ಮುಖ್ಯ ಇದರಲ್ಲಿ, ಮತ್ತು ಒಂದು ಪ್ಲಾನಿಂಗ್ ಮುಖ್ಯ ಇದರಲ್ಲಿ. ಇದು ಮಾಡಿಕೊಂಡ್ರೆ ಆ ಥರ ಒಂದು ಮಾಡ್ಬೋದು. ಆದರೆ ಖಂಡಿತವಾಗ್ಲೂ ನಿಮ್ಮ ಒಂದು ವಾತಾವರಣದಲ್ಲಿ ಇರುವಂಥ ಉಷ್ಣಾಂಶನ ನಾವು ಗಮನಿಸಿ ಇಟ್ಕೊಂಡು ನೀವು ಬೆಳವಣಿಗೆ ನಿರ್ವಹಣೆ ಮಾಡಿದ್ದಾದರೆ ಅವರು ಆ ಒಂದು ಪರಿಸ್ಥಿತಿಯಲ್ಲೂ ಸಹ ಕೈಗೊಳ್ಳಬೇಕಾಗಿದೆ. ಹೌದು, ಧನ್ಯವಾದಗಳು. ಇದೀಗ ಮತ್ತೊಂದು ಕರೆ ಇದೆ. ರೇವಣ್ಣ ಇವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ರೇವಣ್ಣ ಅವರು ನಮಸ್ಕಾರ. ಹೇಳಿ ಸರ್. ಪ್ರಶ್ನೆ ಕೇಳಿ ಸರ್. ನಮಗೆ ಇಲ್ಲಿ ಚಂದ್ರಿಕೆ ಇಕ್ಕದು ಮನೆ, ನಮ್ಗೆ ಇಲ್ಲಿ ನೆಳ್ಳಿಲ್ಲ. ನೆಳ್ಳಿಲ್ಲದಕ್ಕಾಗಿ ನಮ್ಗೆ ಚಂದ್ರಿಕೆ ಮನೆ ಐತಿ ಬೇರೆ. ಆ ಗೂಡು ಬಂದಾಗ ಚಂದ್ರಿಕೆ ಯಾವ ತರ ಇಕ್ಬೇಕಂತ ನಮ್ಗೆ. ಈಗ ಚಂದ್ರಿಕೆ ಹೌದು, ಇವಾಗ ಮುಂಚೆನೆ ಮಾತಾಡ್ತಾ ಇದ್ವಿ, ಚಂದ್ರಿಕೆ ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಚಂದ್ರಿಕೆಗಳನ್ನ ನೀವು ಹೊರಗಡೆ ಇಟ್ಟರೆ ನೀವು ಆ ಒಂದು ವಾತಾವರಣ ಸಡನ್ ಅಂತ ನೀವು ರೇರಿಂಗ್ ಮನೆ ಒಳಗಡೆ ಸ್ವಲ್ಪ ತಣ್ಣಗಿರುತ್ತೆ, ಹುಳುಗಳಿಗೆ ತಣ್ಣಗಿರುವಂಥ ವಾತಾವರಣ ಇರುತ್ತೆ. ನೀವು ಹಣ್ಣಾಗಿದ ತಕ್ಷಣ ನೀವು ಹೊರಗಡೆ ತಂದ ತಕ್ಷಣ ಒಂದು ತೀಕ್ಷ್ಣವಾದಂಥ ಒಂದು ಏರುಪೇರು ಕಾಣ್ತಾ ಇರುತ್ತೆ ನೀವು ಒಂದು ಟೆಂಪ್ರೇಚರ್ಲಿ. ಆ ಒಂದು ಉಷ್ಣಾಂಶ ಸಡನ್ ಆಗಿ ಜಾಸ್ತಿ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಹುಳ ಕಟ್ಟುವಂಥ ಒಂದು ಪ್ರಮಾಣ ಕಡಿಮೆ ಆಗುತ್ತೆ, ಸರಿಯಾಗಿ ಕಟ್ಟೋದಿಲ್ಲ. ಮತ್ತು ನಿಮ್ಗೆ ಬಂದಂಥ ಗೂಡು ಕೂಡ ಅದು ಮತ್ತೆ ರೀಲ್ ಮಾಡೋವ್ರಿಗೂ ತೊಂದರೆ ಆಗುತ್ತೆ. ಅದರಿಂದ ಆದಷ್ಟು ನೆರಳನ್ನು ಇಡಿ, ಗಾಳಿ ಸಂಚಾರ ಚೆನ್ನಾಗಿರಲಿ, ಆದಷ್ಟು ನೆರಳಿರುವಂಥ ಒಂದು ಪ್ರದೇಶದಲ್ಲಿ ಚಂದ್ರಿಕೆಗಳನ್ನ ಇಡಿ. ಉಷ್ಣಾಂಶ ತುಂಬ ತೀಕ್ಷ್ಣವಾಗಿ ಹೆಚ್ಚಾಗಿರಬಾರ್ದು. ಧನ್ಯವಾದಗಳು ರೇವಣ್ಣ ಅವರಿಗೆ. ಇದೀಗ ಗುರುರಾಜ್ ಅವರೇ, ನಾವು ಆಗಲೇ ಚರ್ಚೆ ಮಾಡ್ತಾ ಇದ್ವಿ, ಈ ಒಂದು ಹುಳುಗಳಿಗೆ ಪೂರೈಸ್ತಕ್ಕಂಥ ಆಹಾರ ಸಹ ಬಹಳ ಮುಖ್ಯ ಅಂತೇಳಿ. ಅದರಲ್ಲೂ ಈ ಹಿಪ್ಪನೇರಳೆ ಸೊಪ್ಪನ್ನು ಈ ಒಂದು ಬೇಸಿಗೆಯಲ್ಲಿ ಯಾವ ಸಮಯದಲ್ಲಿ ಕೊಯ್ಲು ಮಾಡೋದು ಸೂಕ್ತ, ಆನಂತರ ಸಾಕಾಣಿಕೆ ಮಾಡುವ ಒಂದು ಹಂತ ಇರ್ಬೋದು, ಅಥವಾ ಶೇಖರಣೆ ಮಾಡುವಾಗ ತೇವಾಂಶವನ್ನು ಯಾವ ರೀತಿ ಕಾಪಾಡಬೇಕಾಗುತ್ತೆ? ಬೇಸಿಗೆ ಕಾಲ ರೇಷ್ಮೆ ಹುಳುಗಳಿಗೆ ಸ್ವಲ್ಪ ಕಷ್ಟ ಆದರೂ ಕೂಡ ಹಿಪ್ಪನೇಳೆಗೆ ಭಾಳ ಸೂಕ್ತವಾಗಿರುವಂಥ ಒಂದು ಕಾಲ. ಯಾಕಂದರೆ ನಮ್ಗೆ ಗೊತ್ತಿದೆ, ಸೂರ್ಯನ ಒಂದು ರಶ್ಮಿ ಪೂರ್ತಿಯಾಗಿ ಬೀಳ್ತಾ ಇರುತ್ತೆ, ಫೋಟೋಸಿಂಥಸಿಸ್ ಚೆನ್ನಾಗಿ ನಡೀತಾ ಇರುತ್ತೆ, ಅದರಲ್ಲಿರುವಂಥ ಒಂದು ಆಹಾರದ ಒಂದು ಗುಣಗಳು ಉತ್ಕೃಷ್ಟವಾಗಿರುತ್ತೆ.
ಆದರೆ ಯಾವಾಗ್ಲೂ ತಂಪಾಗಿರುವಂಥ ವೇಳೆಯಲ್ಲಿ ಸಂಜೆ ವೇಳೆಯಲ್ಲಿ ನಾವು ಸೊಪ್ಪನ್ನು ಕಟಾವು ಮಾಡಬೇಕು. ಬೆಳಗ್ಗೆ ಕಟಾವು ಮಾಡೋದಕ್ಕಿಂತ ಸಂಜೆ ವೇಳೆ ಕಟಾವು ಮಾಡಿದಂಥ ಒಂದು ಸೊಪ್ಪಿನಲ್ಲಿ ಒಂದು ಒಂದು ಆಹಾರದ ಒಂದು ಗುಣಾಂಶಗಳು ಹೆಚ್ಚಾಗಿರುತ್ತೆ. ಅದರ ಒಂದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ನಾವು ಸಂಜೆ ಹೊತ್ತು ನಾವು ಕಟಾವು ಮಾಡಬೇಕು. ಕಟಾವು ಮಾಡಿದ ತಕ್ಷಣ ನಾವು ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ ಸಾಕಣೆ ಮಾಡಿದ್ಮೇಲೆ ಅಲ್ಲಿ ಸೊಪ್ಪು ಶೇಖರಣಾ ಒಂದು ಕೊಠಡಿನಲ್ಲಿ ಅದನ್ನು ತಂಪಾಗಿರುವಂಥ ಸ್ಥಳದಲ್ಲಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಇದೀಗ ಶೇಷಗಿರಿ ಅವರು ಗುಲ್ಬರ್ಗದಿಂದ ಕರೆ ಮಾಡಿದ್ದಾರೆ. ಶೇಷಗಿರಿ ಅವರೇ ನಮಸ್ಕಾರ. ಹಲೋ. ಪ್ರಶ್ನೆ ಕೇಳಿ. ಸರ್, ಈಗ ಬೇಸಿಗೆಯಲ್ಲಿ ನಾನು ಇದು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಈಗ ನಾನು ಬೇಸಿಗೆಯಲ್ಲಿ ಸ್ಟಾರ್ಟ್ ಮಾಡಬಹುದಾ ಸರ್ ರೇಷ್ಮೆ ಹುಳು ಸಾಕಾಣಿಕೆ? ಈಗಾಗಲೇ ಪ್ರಶ್ನೆ ಬಂತು. ಈಗ 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 ಮೊಟ್ಟೆ ತಂದಿದ್ದೀರಾ? ಅದು ಯಾವ ಹಂತದಲ್ಲಿ ಇದ್ದೀರಾ ಈಗ ನೀವು? ಇಲ್ಲ ಸರ್, ಏನೂ ತಂದಿಲ್ಲ ಸರ್. ನಾನು ತಂದಿಲ್ಲ. ಮಾಡ್ಬಹುದಾ ಅಂತ. ಈಗ ನಿಮ್ಮ ಹಿಪ್ಪನೇಳೆ ತೋಟ ಯಾವ ತರ ಇದೆ, ಯಾವ ಹಂತದಲ್ಲಿದೆ? ಸರ್, ಇನ್ನ ಏನು ಸ್ಟಾರ್ಟ್ ಮಾಡಿಲ್ಲ. ಹೌದಾ? ಹಾಗಾದ್ರೆ ನೀವು ಈಗ ಹಿಪ್ಪನೇಳೆ ಕಡ್ಡಿ ಹಾಕ್ಬೇಕು ಅಂದ್ರೆ ನೀರಾಂಶ ನೋಡ್ಕೊಂಡು ಒಂದು ಮಳೆ ಬಿದ್ದ ಮೇಲೆ ಅಥವಾ ನೀರು ಚೆನ್ನಾಗಿದ್ದಾಗ ನೀವು ಕಡ್ಡಿ ಹಾಕ್ಬೇಕು. ಈಗ ಬೇಸಿಗೆನಲ್ಲಿ ಕಡ್ಡಿ ಹಾಕಿದ್ರೆ ಬಾಡ ಹೋಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರಿಂದ ಸ್ವಲ್ಪ ಮಳೆ ಬಂದ್ಮೇಲೆ ತೋಟನ ನೀವು ಪ್ರಾರಂಭ ಮಾಡಿ, ಆಮೇಲೆ ನೀವು ಹುಳ ಸಾಕಾಣಿಕೆ ಮಾಡ್ಬೋದು. ಹೌದು, ಕಡ್ಡಿ ಹಾಕೋದಾಗ ಮಳೆಗಾಲದಲ್ಲಿ ಸೂಕ್ತವಾಗಿರುತ್ತೆ. ಇದೀಗ ಮತ್ತೊಂದು ಪ್ರಶ್ನೆ. ಈ ನಮ್ಮ ಈ ತೇವಾಂಶವನ್ನು ಕಾಪಾಡಿಕೊಳ್ಳಿಕ್ಕೆ ಯಾವ ವಿಧಾನಗಳನ್ನು ನಮ್ಮ ರೇಷ್ಮೆ ಬೆಳೆಗಾರರು ಪಾಲಿಸಬೇಕಾಗುತ್ತೆ ಅಂತೇಳಿ? ಒಂದು ತೇವಾಂಶ ಎರಡರ ಮೇಲೆ ಅವಲಂಬಿತವಾಗಿರುತ್ತೆ. ಒಂದು ತೇವಾಂಶ ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿರುತ್ತೆ ಅಂತ. ಎರಡನೇದು ಆ ಉಷ್ಣಾಂಶದ ಅನುಗುಣವಾಗಿ ತೇವಾಂಶದ ಒಂದು ಮಟ್ಟ ಕೂಡ ಏರ್ಪೇರ್ ಆಗ್ತಾ ಇದೆ. ಅದಕ್ಕೆ ನಾವು ಅದನ್ನ ವೈಜ್ಞಾನಿಕ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಕರಿತೀವಿ. ಉಷ್ಣಾಂಶ ಮತ್ತು ತೇವಾಂಶ ಎರಡು ಒಟ್ಟಾಗಿ ಜೊತೆಲಿ ಹೋಗ್ತಾ ಇರುತ್ತೆ. ಹಾಗಾಗಿ ಉಷ್ಣಾಂಶ ಕಡಿಮೆ ಆಯಿತು ಅಂತಂದ್ರೆ ಇರುವಂತ ತೇವಾಂಶದ ಒಂದು ಇದು ಜಾಸ್ತಿ ಆಗುತ್ತದು. ಹಾಗಾಗಿ ರೇಷ್ಮೆ ಹುಳು ಮನೆಯಲ್ಲಿ ಸಾಕಾಣಿಕೆ ಮನೆಯಲ್ಲಿ ಈ ಒಂದು ಉಷ್ಣಾಂಶ ನಿರ್ವಹಣೆ ಬಹಳ ಮುಖ್ಯ. ಅದು ಮಾಡಿದ್ರೆ ತೇವಾಂಶ ತುಂಬಾ ಸುಮಾರಾಗಿ ಇದಾಗುತ್ತೆ. ಈಗ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ, ಒಬ್ಬ ರೈತರ ಮನೆಯಲ್ಲಿ ಮಾಡಿರುವಂತ ಒಂದು ಕ್ರಿಯೆ ಇದು. ಅವ್ರು ಏನ್ ಮಾಡಿದ್ದಾರೆ, ಹೊರಗಡೆ ಒಂದು ಆವರಣದಲ್ಲಿ ಹುಳ ಸಾಕಾಣಿಕೆ ಮನೆ ಬಿಟ್ಟು ಹೊರಗಡೆ ಸುತ್ತು ಆವರಣ ಮಾಡ್ಕೊಂಡಿದ್ದಾರೆ. ಆ ಆವರಣದಲ್ಲಿ ಈಗ ನೋಡ್ತಾ ಇದ್ದೀರಾ ನೀವು, ಚಿತ್ರದಲ್ಲಿ ಕಾಣ್ತಾ ಇದೆ, ಅಲ್ಲಿ ಈ ಒಂದು ಫಾಗಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಒಂದು ಸಿಂಪರಣೆ, ಒಂದು ಸೂಕ್ಷ್ಮವಾಗಿರುವಂತ ಒಂದು ಇದನ್ನ ನೀರನ್ನ ಸ್ಪ್ಲಿಟ್ ಮಾಡಿ ಸಿಂಪರಣೆ ಮಾಡಿದ್ರೆ ಆ ಒಂದು ಪೂರ್ತಿ ವಾತಾವರಣ ಮನೆ ಸುತ್ತೂ ತಂಪಾಗುತ್ತೆ. ಯಾವಾಗ ಮನೆ ಸುತ್ತ ತಂಪಾಗುತ್ತೆ ಪರಿಣಾಮ ಈ ಹೊರಗಡೆನೂ ಬರುತ್ತೆ. ಈಗ ಅವ್ರು ಮಾಡ್ತಿರೋದು ತೇವಾಂಶನೂ ಆಡ್ ಮಾಡ್ತಿದ್ದಾರೆ, ಉಷ್ಣಾಂಶನೂ ಕಡಿಮೆ ಮಾಡ್ತಿದ್ದಾರೆ. ಇದು ತುಂಬಾ ಸರಳವಾಗಿರುವಂತ ಪದ್ಧತಿಗಳು. ಇದಕ್ಕೇನು ಬಹಳ ತುಂಬಾ ತಂತ್ರಜ್ಞಾನದಲ್ಲಿ ಬೇಕಾಗಿಲ್ಲ. ಇದೆಲ್ಲ ಸರಳವಾಗಿ ಮಾಡ್ತಕ್ಕಂತಹ ತಂತ್ರಜ್ಞಾನ. ಈಗ ಗುರುರಾಜ್ ಅವರೇ, ಇದುವರೆಗೂ ನಮ್ಮ ಕೃಷಿಕರಿಗೆ ಈ ಒಂದು ಬೇಸಿಗೆಯಲ್ಲಿ ರೇಷ್ಮೆ ಹುಳುಗಳ ನಿರ್ವಹಣೆ ಬಹಳ ಸರಳವಾದ ವಿಧಾನಗಳನ್ನು ತಾವು ತಿಳಿಸ್ಕೊಟ್ಟಿದ್ದಾರೆ. ಪ್ರಾಯಶಃ ಇವನ್ನೆಲ್ಲವನ್ನೂ ನಮ್ಮ ಕೃಷಿಕರು ಅಳವಡಿಸಿಕೊಂಡಿದ್ದಾದರೆ ನಿಜಕ್ಕೂ ಈ ಬೇಸಿಗೆಯಲ್ಲಿಯೂ ಸಹ ಈ ರೇಷ್ಮೆ ಹುಳುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಉತ್ತಮವಾದ ಇಳುವರಿಯನ್ನು ಸಹ ಪಡಿಬೋದಾಗಿದೆ. ಇಲ್ಲಿಯವರೆಗೆ ಬಂದು ತಮ್ಮೊಟ್ಟಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಂತಹ ಗುರುರಾಜ್ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮಸ್ಕಾರ.